ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನನ್ನ 2ನೇ ಮಗಂದು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ದಿನದ ಹಿಂದೆನೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾವು ಬರ್ಡೇ ಪ್ಲ್ಯಾನ್ ಮಾಡಿದ ಮೇಲೆ ಪಾರ್ಟಿ ಹಾಲ್ ಬುಕ್ ಮಾಡಬೇಕಾಗಿತ್ತು. ಸೊ ನಮ್ಮೂರಿಂದ ಒಂದು 20 ಮಿನಿಟ್ಸ್ ದೂರ ಇತ್ತದು. ಸೊ ಹಾಗೆ ಹೋಗಿ ನೋಡ್ಕೊಂಬರೋಣ ಹೇಗಿದೆ ಏನು, ನಾವು ನೋಡಿರಲಿಲ್ಲ ಮುಂಚೆ. ಸೊ ಹೇಗಿದೆ ಏನು ಅಂತ ಹೋಗಿ ನೋಡ್ತಾ ಇದ್ದೀವಿ, ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ವಿತ್ ಕಿಚನ್ ತೊಗೊಂಡಿದ್ವಿ, ಯಾಕಂದರೆ ಫುಡ್ಡೆಲ್ಲ ವಾರ್ಮ್ ಆಗಿಡೋದಕ್ಕೆ ನಮಗೆ ಅಲ್ಲಿ ಸ್ಟೋರೇಜ್ ಎಲ್ಲ ಬೇಕಿತ್ತು. ಹಾಗಾಗಿ ಸೊ ಕೋಲ್ಡ್ ಸ್ಟೋರೇಜು ಎಲ್ಲದೂ ಇದೆ ಅಲ್ಲಿ. ಸಣ್ಣದಾಗೊಂದು ಮೈಕ್ರೋ ಓವನ್ನು, ಸಿಂಕು ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಹಾಗೆಯೇ ಹಾಲ್ ಕೂಡ ನೋಡಿದ್ರಿ ಅಲ್ವಾ, ಸ್ಪೇಷಿಯಸ್ ಆಗೇ ಇದೆ. ಸೊ ಹಾಗೆಯೇ ಒಂದಿಷ್ಟು ಗ್ರೋಸರಿ ಶಾಪಿಂಗ್ಗಳೆಲ್ಲ ನಡೀತಾ ಇದೆ, ಯಾಕಂದರೆ ನಾವೇನೇ ಕುಕ್ ಮಾಡ್ತಾ ಇರೋದ್ರಿಂದ ಹೇಳ್ದ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನನ್ನ ಮಗ ಅವತ್ತು ಫಸ್ಟ್ ಸ್ಟೆಪ್ಸ್ಗಳನ್ನ ಹಾಕ್ದ ಅವ್ನ ಬರ್ಡೇ ದಿನವೇ. ಸೊ 1 ಇಯರ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವನು ನಡೆಯೋದಕ್ಕೆ ಕೂಡ ಶುರು ಮಾಡ್ದ. ಸೊ ಈ ಖುಷಿ ಜೊತೆ ಇದು ಇನ್ನು ಡಬಲ್ ಖುಷಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಮೆಮೊರಿ, ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಈಗ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಪಾರ್ಟಿನ ನಾವು ಸ್ಯಾಟರ್ಡೇ ಇಟ್ಕೊಂಡಿದ್ವಿ. ಸೊ ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ಕುಕ್ಕಿಂಗ್ ಶುರು ಮಾಡ್ಕೊಂಡಿದ್ದೀವಿ. ಸೊ ನಾನಿಲ್ಲಿ ವಾಂಗಿಬಾತ್ ಗೊಜ್ಜು ಮಾಡ್ತಾ ಇದ್ದೀನಿ ಫಸ್ಟಿಗೆ. ಸೊ ವಾಂಗಿಬಾತು ಮಜ್ಜಿಗೆ ಹುಳಿ ಇತ್ತು ಪ್ಲ್ಯಾನಲ್ಲಿ. ಸೊ ಹಾಗೆಯೇ ಸ್ವೀಟ್ಗೆ ನಾನು ಜಾಮೂನ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಬರೋದು ಅಂತ ಮಾತಾಡ್ಕೊಂಡಿದ್ವಿ. ಸೊ ನಾವು ನಮ್ಮ ಮನೆಯಿಂದ ಏನು ಮಾಡ್ತಾ ಇದ್ದೀವಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಅಪಿಟೈಸರ್ಗೆ ನಾನು ಸಮೋಸನ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಫುಡ್ಡೆಲ್ಲ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ನಾವು ಏನೇನು ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಅಂತ ನಿಮಗೆ ಹೇಳ್ತೀನಿ. ಸೊ ನೋಡಿ, ಮಜ್ಜಿಗೆ ಹುಳಿಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಫ್ರೂಟ್ ಸಲಾಡ್ಗೆ ಹಾಗೆ ಸ್ಯಾಲಡ್ಗೆ ಎಲ್ಲ ಹೆಚ್ಚುತ್ತಾ ಇದ್ದಾರೆ. ಸೊ ಈ ಕಡೆ ಸಮೋಸ ಆಗ್ತಾ ಇದೆ. ಹಾಗೆ ನಾವು ಶಾವಿಗೆ ಉಪ್ಪಿಟ್ಟು ಕೂಡ ಮಾಡಿದ್ವಿ, ಕರ್ನಾಟಕ ಸ್ಪೆಷಲು. ತುಂಬಾ ಟೇಸ್ಟಿಯಾಗಿತ್ತು, ಇದಂತೂ ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮ ಮನೆಯಿಂದ ವಾಂಗಿಬಾತು, ಮಜ್ಜಿಗೆ ಹುಳಿ, ಶಾವಿಗೆ ಉಪ್ಪಿಟ್ಟು, ಅದಕ್ಕೆ ಒಂದು ಚಟ್ನಿ, ಹಾಗೆ ಸಮೋಸ, ತುರ್ಕಾಳು ಕೋಸಂಬರಿ, ಹಾಗೆ ಒಂದು ಫ್ರೂಟ್ ಸಲಾಡು ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೆ. ಎಲ್ಲದೂ ತುಂಬ ಚೆನ್ನಾಗಾಗಿತ್ತು. ಹಾಗೆ ಒಂದಿಷ್ಟು ಫ್ರೂಟ್ಸು ಮತ್ತು ಮೊಸರನ್ನ ಕೂಡ ಮಾಡಿದ್ವಿ. ಸೊ ನೀವು ಕೇಳ್ಬೋದು, ಯಾಕೆ ಕ್ಯಾಟ್ರಿಂಗ್ ಇಲ್ವಾ ಅಲ್ಲಿ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಅದೆಲ್ಲ ಅವೈಲೇಬಲ್ ಇದೆ. ಬಟ್ ಏನಂದರೆ ಅದೇನೋ ಒಂಥರ ಖುಷಿ, ಫ್ರೆಂಡ್ಸ್ಗಳು ನಾವು ಮಾಡಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿನ್ನೋದು. ಆ್ಯಂಡ್ ಸ್ಪೆಷಲಿ ಇಲ್ಲಿ ನಾನು ಮಾಡೋವಂಥ ಅಡುಗೆ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ತುಂಬಾ ಖುಷಿಪಟ್ಟು ಮಾಡಿದ್ದೆ ಅಂತಲೇ ಹೇಳ್ಬೋದು. ಸೊ ಎಸ್, ಎಲ್ಲರೂ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಬಂದು ಮಗುಗೆ ಆಶೀರ್ವಾದ ಮಾಡಿ ಹೋದರು. ಸೊ ಎಲ್ಲದು ಚೆನ್ನಾಗಾಯಿತು ನಮಗೆ. ಹಾಗೆ ಪಾರ್ಟಿ ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ನಾನು ಜಾಸ್ತಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಇದು ತುಂಬ ಹಿಂದೆ ನಾನು ತೆಕ್ಕೊಂಡಿರೋದ್ರಿಂದ ಫೋನೆಲ್ಲ ಚೇಂಜ್ ಆಗಿ ಸ್ವಲ್ಪ ಎಲ್ಲ ವೀಡಿಯೋಸ್ ಎಲ್ಲ ನನಗೆ ಸಿಗಲಿಲ್ಲ. ಹಾಗಾಗಿ ಎಷ್ಟು ಅವೈಲೇಬಲ್ ಇದೆಯೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದಿಷ್ಟು ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ ಲಾಸ್ಟಲ್ಲಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.